ನಮಸ್ಕಾರ ಎಲ್ರಿಗೂ, ನಾನು ಸುನೀತಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಂದಿನ ರೆಸಿಪಿ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು. ಇದು ತುಂಬಾ ಬೇಗನೆ ಆಗುವಂತಹ ರೆಸಿಪಿ, ಅಲ್ಲದೆ ಲಂಚ್ ಬಾಕ್ಸಿಗೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ SRK ಬ್ರ್ಯಾಂಡ್ ಅವರ ಶಾವಿಗೆ ತೊಗೊಂಡಿದ್ದೀನಿ. ಇದು ಅರ್ಧ kg ಇದೆ. ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ಅರ್ಧ kg ಶಾವಿಗೆಗೆ ನಾನು 3 ಲೋಟ ನೀರನ್ನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಇದು ಕಾಯ್ತಾ ಇರಲಿ. ತರಕಾರಿಗಳೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 8ರಿಂದ 10 ಈರುಳ್ಳಿ, ಕ್ಯಾರೆಟು, ಬೀನ್ಸು, ದಪ್ಪ ಮೆಣಸಿನ್ಕಾಯಿ, ಒಂದು 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ. ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿನ ಒಂದೊಂದು ತೊಗೊಂಡಿದ್ದೆ. ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೆ. ಇವಾಗ ಒಗ್ಗರಣೆಗೆ ಸಾಸಿವೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 3ರಿಂದ 4 ಟೊಮೆಟೊ ಉದ್ದಕ್ಕೆ ಕಟ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು, ಅಚ್ಕಾರ, ಗರಂ ಮಸಾಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಇಷ್ಟು ಪದಾರ್ಥಗಳನ್ನು ಬಳಸಿ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು ನಾನು ಮಾಡಿರೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ನೀರು ಕಾಯ್ತಾ ಇದೆ. ಇಲ್ಲಿ ನಾನು ಮೊದಲೇ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಅಲ್ವಾ. ಇವಾಗ ಮತ್ತೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 50ರಿಂದ 60 ml ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಕಾದ ನಂತರ ಸಾಸಿವೆ ಸೇರಿಸೋಣ. ನೀವು ಬೇಕಿದ್ರೆ ಕಡಲೆಬೇಳೆ, ಉದ್ದಿನಬೇಳೆನ ಆ್ಯಡ್ ಮಾಡ್ಕೊಳ್ಳಿ. ಹಸಿ ಬಟಾಣಿ ಅಥವಾ ಕಡಲೆ ಬೀಜ ಯಾವ್ದು ಬೇಕಾದರೂ ಹಾಕ್ಕೊಬೋದು, ನಿಮ್ಮ ಚಾಯ್ಸು. ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸಾಸಿವೆ ಹಾಕ್ಕೊಂಡು ಇದು ಸಿಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ಫ್ರೈ ಆದ ನಂತರ ಹಸಿಮೆಣ್ಸಿನ್ಕಾಯಿನ ಸೇರಿಸೋಣ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿಯನ್ನು ಸೇರಿಸೋಣ. ಈರುಳ್ಳಿನ ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ನೀವು ಬೇಕಿದ್ರೆ ಸಣ್ಣಕ್ಕೂ ಹೆಚ್ಚಿ ಹಾಕೊಬೋದು, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕ್ರಂಚಿಯಾಗಿ ಬಂದರೆ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ದಪ್ಪಕ್ಕೆ ಉದ್ದಕ್ಕೆ ಕಟ್ ಮಾಡಿದ್ದೀನಿ. ಇವಾಗ ಇದನ್ನು ಒಂದು 2ರಿಂದ 3 ನಿಮಿಷ ಒಗ್ಗರಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಫ್ರೈ ಮಾಡೋದು ಬೇಡ, ಒಂದು 2ರಿಂದ 3 ನಿಮಿಷ ಸಾಕು. ಯಾಕೆಂದರೆ ತರಕಾರಿಗಳನ್ನು ಇದ್ರ ಜೊತೆಲೇ ಹಾಕಿ ಬೇಯಿಸ್ಕೊಬೇಕು. ಅದರಿಂದ ತುಂಬ ಬೇಯಿಸಬಾರ್ದು. ಹಸಿ ತರಕಾರಿಗಳಲ್ವ, ಅದು ಒಗ್ಗರಣೆಯಲ್ಲಿ ಬೇಯಲಿ ಅನ್ನೋ ಉದ್ದೇಶಕ್ಕೆ. ಇವಾಗ ತರಕಾರಿಗಳನ್ನ ಆ್ಯಡ್ ಮಾಡೋಣ. ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಇವಾಗ ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ, ಇದು ಬೀನ್ಸು 3 ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಎಕ್ಸ್ಟ್ರಾ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಬೋದು, ಬೇಕಿದ್ರೆ ಆಲೂಗೆಡ್ಡೆನೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಇಷ್ಟಪಡೋರು ಹಾಕ್ಕೊಳ್ಳಿ. ಇವಾಗ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡೋಣ. ತರಕಾರಿಗಳು ಸ್ವಲ್ಪ ಬೇಯಬೇಕು ಅಂದರೆ ಈರುಳ್ಳಿ, ತರಕಾರಿ ಎಲ್ಲನೂ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಪುಡಿ ಉಪ್ಪು ಅಥವಾ ಅರಳುಪ್ಪು ಯಾವುದನ್ನಾದರೂ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊತೀನಿ. ಅರಳು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ಪುಡಿ ಉಪ್ಪಾದರೂ ಸೇರಿಸ್ಕೊಳ್ಳಿ, ಯಾವುದಾದ್ರೂ ಬೇಯುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಪ್ಲೇಟನ್ನು ಮುಚ್ಚಿ ಬಿಡೋಣ. ಅವಾಗವಾಗ ಈ ಥರ ಸೌಟಿಂದ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಇಡೋಣ, ತುಂಬ ಹೊತ್ತು ಬೇಡ. ಇವಾಗ ತೆಗೆದಿದ್ದೀನಿ ನೋಡಿ, ಸುಮಾರು ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಟೊಮೊಟೊನ ಆ್ಯಡ್ ಮಾಡೋಣ. ಈ ಹಂತದಲ್ಲಿ ಟೊಮೊಟೊನ ಹಾಕಿ, ನಾನು ಒಂದು 3ರಿಂದ 4 ಟೊಮೊಟೊ ತೊಗೊಂಡಿದ್ದೆ. ಇಷ್ಟ ಇರೋರು ಜಾಸ್ತಿ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಷ್ಟೇ ಸಾಕು, ನಾನು ತುಂಬ ಹುಳಿ ತಿನ್ನಲ್ಲ ಅಲ್ವಾ, ಅದರಿಂದ ಇಷ್ಟೇ ಸಾಕು ಅಂತ ತೊಗೊಂಡಿದ್ದೀನಿ. ಬೇಕಿದ್ರೆ ನಿಂಬೆಹಣ್ಣನ್ನು ನೀವು ಕಡೆಯಲ್ಲಿ ಸೇರಿಸ್ಕೊಳ್ಳಿ, ನಿಂಬೆಹಣ್ಣು ಇಷ್ಟ ಇರೋರು. ನಾನು ತೋರಿಸ್ಲಿಕ್ಕೆ ಇಟ್ಟಿದ್ದೆ, ನಾನು ನಿಂಬೆಹಣ್ಣನ್ನು ಕೂಡ ಹಾಕೋಲ್ಲ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದೆ ಅಲ್ವಾ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇವರ್ ಬಿಡುತ್ತೆ. ಇವಾಗ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡೋಣ. ಇದಕ್ಕೂ ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಇಡೋಣ. ಟೊಮೊಟೊನು ಬೇಗ ಬೆಂದೋಗ್ಬಿಡುತ್ತೆ, ಮೊದಲೇ ಉಪ್ಪು ಹಾಕಿದ್ದೀವಲ್ಲ, ಅದರಿಂದ ಒಂದು 2 ನಿಮಿಷ ಸಾಕು. ಇವಾಗ ಮತ್ತೆ ತೆಗೆದು ಅದಕ್ಕೆ ಅಚ್ಕಾರ ಮತ್ತು ಗರಂ ಮಸಾಲನ ಸೇರಿಸ್ಬೇಕು. ಇವಾಗ ತರಕಾರಿಗಳೆಲ್ಲ ಬೆಂದಿದೆ, ಇಷ್ಟೇ ಸಾಕು. ಅಚ್ಕಾರ, ಗರಂ ಮಸಾಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೆ. ನಿಮಗೆ ಖಾರ ಇಷ್ಟ ಇರೋರು ಜಾಸ್ತಿನ ಹಾಕ್ಕೊಳ್ಳಿ, ಇಲ್ಲ ಇಷ್ಟ ಇಲ್ಲ ಅನ್ನೋರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ. ನಾನು ಒಂದೊಂದು ಸ್ಪೂನ್ ಅಚ್ಕಾರ, ಗರಂ ಮಸಾಲ ತೊಗೊಂಡಿದ್ದೆ, ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ ಸೇರಿಸ್ಕೊಬೋದು, ಬೇಕಿದ್ದರೆ ಅರಿಶಿನ ಪುಡಿ ಸೇರಿಸ್ಕೊಬೋದು, ಅದನ್ನು ಹಾಕಿದರೆ ಚೆನ್ನಾಗಿರುತ್ತೆ. ನಾನು ಅದನ್ನು ಟ್ರೈ ಮಾಡಿದ್ದೀನಿ. ಇವೆರಡು ಇಂಗ್ರೀಡಿಯೆಂಟ್ ಆದ್ರೂ ಸಾಕು, ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಬೇಕಿದ್ರೆ ಖಾರ ಹಾಕಿದಾಗ ಸ್ವಲ್ಪ ಘಾಟ್ ಬರುತ್ತೆ ಮತ್ತು ಸ್ವಲ್ಪ ತಳನೂ ಹಿಡಿಯುತ್ತೆ. ಅದರಿಂದ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಬಿಡುತ್ತಲ್ಲ, ಆ ಹಂತದಲ್ಲಿ ನೀರನ್ನು ಸೇರಿಸಿ. ಇವಾಗ ಫ್ರೈ ಆಗ್ತಾಯಿದೆ. ಎಣ್ಣೆ ಬಿಡೋ ಹಂತದಲ್ಲಿ ನಾನು ನೀರು ಹಾಕ್ಕೊತಾ ಇದ್ದೀನಿ. ನೀರನ್ನು 3 ಲೋಟ ನೀರು ಅಳತೆ ಮಾಡಿ ಇಟ್ಕೊಂಡಿದ್ದೆ. ತುಂಬ ನೀರನ್ನ ಹಾಕೋದಕ್ಕೆ ಹೋಗಬೇಡಿ, ಮುದ್ದೆ ಮುದ್ದೆ ಆಗಿಬಿಡುತ್ತೆ ಶಾವಿಗೆ, ಉದುದ್ರಾಗಿರಬೇಕು. ಅದರಿಂದ ನೋಡಿ, ಇವಾಗ ಎಣ್ಣೆ ಬಿಡೋ ಹಂತದಲ್ಲಿ ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರು ಸ್ವಲ್ಪ ಆರೋಗ್ಬಿಟ್ಟಿತ್ತು, ನಾನು ಕಾಯಿಸ್ಕೊಂಡಿದ್ದು.
ಇದು ಇನ್ನೊಂದು ಸ್ವಲ್ಪ ಕುದಿ ಬರಲಿ. ಒಂದು ಪ್ಲೇಟ್ ಮುಚ್ಚಿ ಕುದಿಲಿಕ್ಕೆ ಇಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಪ್ಲೇಟನ್ನು ಮುಚ್ಚುತ್ತಾ ಇದ್ದೀನಿ. ನಾನು ಶಾವಿಗೆ ಚಿತ್ರಾನ್ನ ಮಾಡಿದ್ದೀನಿ, ಶಾವಿಗೆ ಪುಳಿಯೋಗರೆನೂ ಮಾಡಿದ್ದೀನಿ. ಅದರದ್ದು ರೆಸಿಪಿ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ಪ್ಲೇಟ್ ಮುಚ್ಚಿದ್ದೆ, ನೀರು ಕುದೀತಾ ಇದೆ ನೋಡಿ, ತೆಗೆದಿದ್ದೀನಿ. ಇವಾಗ ಸ್ವಲ್ಪ ಉಪ್ಪನ್ನು ನೋಡಿ ಹಾಕ್ಕೊಳ್ಳೋಣ ಟೇಸ್ಟಿಗೆ ತಕ್ಕಂತೆ. ಯಾಕೆಂದರೆ ತರಕಾರಿಗೆ ನಾವು ಮೊದಲೇ ಉಪ್ಪು ಹಾಕಿದ್ದೀವಲ್ವ, ಅದರಿಂದ ಉಪ್ಪು ನೋಡಿ ಹಾಕ್ಕೊಳ್ಳಿ. ಇವಾಗ ಉಪ್ಪು ಕರಗಿದ ನಂತರ ಶಾವಿಗೆನ ಸೇರಿಸ್ಕೊಳ್ಳೋಣ. ಸ್ವಲ್ಪನೇ ಶಾವಿಗೆನ ಸೇರಿಸ್ತಾ ಹೋಗೋಣ. ಒಟ್ಟಿಗೆ ಶಾವಿಗೆನ ಹಾಕ್ಕೊಂಬಾರ್ದು. ಅರ್ಧ kg ಶಾವಿಗೆನೂ ಒಟ್ಟಿಗೆ ಹಾಕ್ಕೊಂಬಿಟ್ರೆ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾನು ಸೇರಿಸ್ತಾ ಇದ್ದೀನಲ್ಲ, ಆ ಥರ ನಿಧಾನಕ್ಕೆ ಈ ಥರ ಹಾಕ್ಕೊಳ್ಳಿ. ಇವಾಗ ಒಂದು ಸೌಟಿಂದ ತರಕಾರಿಗಳೆಲ್ಲನೂ ಈ ಥರ ಮೇಲೆ ತೆಗೆದು ಈ ಥರ ಹಾಕ್ಕೊತಾ ಇರಿ. ನಿಧಾನಕ್ಕೆ ಮಿಕ್ಸ್ ಮಾಡಿ. ರವೆ ಆದರೆ ಬೇಗ ಮಿಕ್ಸ್ ಆಗೋಗ್ಬಿಡುತ್ತೆ, ಶಾವಿಗೆ ಸ್ವಲ್ಪ ಈ ಥರ ನಿಧಾನ ಆಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ, ಚೆನ್ನಾಗಿ ಮಿಕ್ಸ್ ಆಗಲಿ ಇದು. ಇವಾಗ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಆಗ್ತಿದೆ, ಸಾಕು ಇಷ್ಟು ಮಿಕ್ಸ್ ಆದರೆ. ಇವಾಗ ಒಂದು 5 ನಿಮಿಷ ಒಂದು ಪ್ಲೇಟ್ನ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಫ್ಲೇಮು ದೊಡ್ಡದೇ ಇರಲಿ. ನೋಡಿ, ಇಷ್ಟು ಮಿಕ್ಸ್ ಆಗಿದೆ. ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಮೊದಲೇ ಕಟ್ ಮಾಡಿದ್ವಲ್ವ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಲಿಕ್ಕೆ ಬಿಡೋಣ. ಇದು ಫ್ಲೇವರು ಬೆಂದು ಜೊತೆಲಿ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ. ಉರಿ ದೊಡ್ಡದೇ ಇರಲಿ, ಆವಾಗವಾಗ ಈ ಥರ ಸೌಟಿಂದ ತಿರುಗಿಸ್ಕೊತಾ ಇರಿ, ತಳ ಹಿಡಿಯುತ್ತೆ ಅಂತ. ಇವಾಗ ಒಂದು ಪ್ಲೇಟ್ ಮುಚ್ಚುತ್ತೀನಿ ನಾನು, ಒಂದು 5 ನಿಮಿಷ ಸಾಕು. ನೋಡಿ, ಇವಾಗ ತೆಗೆದಿದ್ದೀನಿ. ಇನ್ನೂ ನೀರಿನಂಶ ಇದೆ. ಇವಾಗ ತಳ ಹಿಡ್ದಿದೆಯಾ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಮತ್ತೆ ಬಿಡೋಣ. ಯಾಕೆಂದರೆ ಶಾವಿಗೆ ಅರಳಬೇಕಲ್ವ, ನೀರಿನಂಶ ಎಲ್ಲ ಎಳ್ಕೊಬೇಕು. ಅದರಿಂದ 1-2 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ನಾನು ಬಿಡ್ತೀನಿ. ಮತ್ತು ಫ್ಲೇಮು ದೊಡ್ಡದು ಇಟ್ಟಿದೆ ಅಲ್ವಾ, ಇವಾಗ ಸಿಮ್ಮಲ್ಲಿ ಇಡ್ತೀನಿ ನಾನು. ಉರಿನ ಕಡಿಮೆ ಮಾಡಿಟ್ಟು 1-2 ನಿಮಿಷ ಬಿಡೋಣ. ಶಾವಿಗೆ ಎಲ್ಲ ಅರಳಿ ಶಾವಿಗೆ ರೆಡಿಯಾಗಿರುತ್ತೆ. ನೋಡಿ, ಕಡಿಮೆಗಿಟ್ಟು ನಂತರ ನಾನು ಪ್ಲೇಟನ್ನು ತೆಗಿತೀನಿ. ನೋಡಿ, ಶಾವಿಗೆ ರೆಡಿಯಾಗಿದೆ. ಇವಾಗ ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಮೊಸರು ಬಜ್ಜಿ ಅಥವಾ ತೆಂಗಿನಕಾಯಿ ಚಟ್ನಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಶಾವಿಗೆ ಉಪ್ಪಿಟ್ಟು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಈ ರೀತಿ ಶಾವಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋ ವಿಧಾನ ಹೇಗಿತ್ತು, ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.